ಸದ್ಗುರು ಸಮರ್ಥ ಮಾಧವಾನಂದ ಸ್ವಾಮೀಜಿಯವರ ಆಶ್ರಮದ ಉದ್ಘಾಟನಾ ಸಮಾರಂಭ ಹುಬ್ಬಳ್ಳಿ ಮಹಾನಗರದಿಂದ ಬಂದಂಥ ಗಂಗಿ ಪಲ್ಲಕ್ಕಿ ಪಾದಯಾತ್ರ ಇದೆಲ್ಲ ನಿನ್ನೆ ದಿವಸ ಉತ್ಸವ. ಇವತ್ತು ಈ ಒಂದು ಆಶ್ರಮದ ಉದ್ಘಾಟನೆ ಜೊತೆಗೆ ಕಾರ್ಯಕ್ರಮದ ಮಂಗಲಮಯ ಸಮಯ ಪುಷ್ಪವೃಷ್ಟಿ ಕಾರ್ಯಕ್ರಮ. ಎಲ್ಲ ವೇದಿಕೆ ಮೇಗಿದ್ದಂಥ ಎಲ್ಲ ಗುರು ಬಂಧುಗಳನ್ನು ಭಾಳ ಸುಂದರವಾಗಿ, ಯಾಕಂದರೆ ಇವತ್ತಿನ ಕಾರ್ಯಕ್ರಮನ ಭಾಳ ವಿಶೇಷ. ಇಷ್ಟು ಜನ ನಾವು ಬಂದಾಗ ಇದ್ದಿದ್ದಲ್ಲ, ಜನ ಕೂಡ್ತೈತೆ ಅನ್ಸಿತ್ತು. ಆ ಸಹಿತ ಈ ಒಂದು ಗುರುವಿನ ಶಕ್ತಿ ಎಲ್ಲ ಈ ಒಂದು ಮಹತ್ವವಂತ ಕಾರ್ಯಕ್ರಮದ ಭಾಗಿಗಳಾಗಿರಿ. ಎಲ್ಲ ಸಮರ್ಥ ರಾಮದಾಸ್ ಮಹಾರಾಜ ದಾಸೋಹ ವಿಮಲಪುರದ ನಿರೂಪಣೆ ಮಾಡಿದ್ದಾರೆ. ಇದೆಲ್ಲ ವೇದಿಕೆ ಮೇಗಿದ್ದಂಥ ಗುರುಬಂಧುಗಳು ತಮ್ಮ ತಮ್ಮ ಅನುಭವಗಳನ್ನು ಏನು ಹೇಳಬೇಕಾಗಿತ್ತು ಅಂದರೆ, ಮನುಷ್ಯ ಜನ್ಮ ಶ್ರೇಷ್ಠ, ಪ್ರಪಂಚ ಶೂನ್ಯ. ಅದಕ್ಕೆ ಹೇಳ್ತಾರಲ್ಲ, ಮಾನವ ಜನ್ಮ ದೊಡ್ಡದು, ಹಾನಿ ಮಾಡೋದು ಬೇಡ. ಉತ್ಸವ ಬಹಳ ಸಂಸ್ಕೃತ ಆಗಲಿ, ಬೇರೆ 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 ಭಾಷೆಯಿಂದಾಗಲಿ ಏನು ಹೇಳಿದ್ರು ಸಹಿತ ಮಾನವ ಜನ್ಮ ದೊಡ್ಡದು. ಅದನ್ನು ಹಾಳು ಮಾಡಲಾರ್ದನ ನಾವೇನಪ್ಪ ಶ್ರೇಷ್ಠವಾದಂಥ ಸದ್ಗುರುವಿನ ಮಾಡಿಕೊಂಡು ಗುರುವಿನ ಧ್ಯಾನ ಮಾಡಿ ಜೀವನ ಮುಕ್ತರಾಗೋದು ಅಂತ ಹೇಳಿ ಎಲ್ಲರೂ ಎಲ್ಲ ಥರದ ವಿಶೇಷ ಶಬ್ದಗಳನ್ನು ಉಪಯೋಗ ಮಾಡಿದ ಸಹಿತ ಧ್ಯಾನ, ನಿತ್ಯನೇಮ, ಉಪಾಸನ. ಅವರು ಮಾಧವಾನಂದ ಪ್ರಭುಜಿಯವರು ಸಹಿತ ಅದನ್ನೇ ಹೇಳ್ತಾರೆ. ಧರ್ಮದ ಶಬ್ದ ಅಂತ ಹೇಳಿಲ್ಲ, ಮನೆಯೊಳಗೆ ತ್ರಾಸ ಇತ್ತು ಆದ್ರೆ ಧ್ಯಾನ ಮಾಡೋದು. ಏನೋ ಸಮಸ್ಯೆಗಳು ಬಂದ್ರೆ ಧ್ಯಾನಕ್ಕೇ ಎಲ್ಲ ಪರಿಹಾರ ಅಂತ ಹೇಳಿ ಅವ್ರು ಮಾಧವಾನಂದ ಪ್ರಭುಜಿಯವರು ತಮ್ಮ ಶಬ್ದದೊಳಗೆ ಹೇಳ್ತಿದ್ರು. ಹಂಗೆ ಈ ಸಂಪ್ರದಾಯ ಗುರು ಪರಂಪರೆಯಲ್ಲಿ ನಿತ್ಯ ನಿಮ್ಮ ಧ್ಯಾನ, ಉಪಾಸನ ಭಾಳ ಮಹತ್ವ. ಯಾಕಂದ್ರೆ ಒಬ್ಬ ರಾಜ ಒಂದು ಅರಮನೆಯೊಳಗೆ ವಿಶ್ರಾಂತಿ ತಗೋತಿರ್ತಾನ. ಅವ್ನು ಏನಪ್ಪ ಅಂದ್ರೆ ರಾತ್ರಿ ಸ್ವಪ್ನದೊಳಗೆ ಪರಮಾತ್ಮ ದರ್ಶನ ಆಕತಿ. ನಾ ಗುರು ಅಧಿಕಂ ಅಂತಲ್ಲ, ಗುರುವಿನ ಶ್ರೇಷ್ಠ ಜಗತ್ತಿನಾಗ ಯಾರೂ ಇಲ್ಲ. ಪರಮಾತ್ಮ ದರ್ಶನ ಆದ ಕೂಡಲೇ ಅವನ ರಾಜ ದೊಡ್ಡ ಒಂದು ಯಾರು ನೀವು ಮಾಡಿಲ್ಲ, ಭವ್ಯವಾದಂಥ ಮಂದಿರ ಕಟ್ತಾನ. ಮಂದಿರದೊಳಗೆ ನಾವೇನು ಪ್ರತ್ಯಕ್ಷ ನೋಡಿತಾನಲ್ಲ, ಆ ಪರಮಾತ್ಮನ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡ್ತಾನ. ದೊಡ್ಡ ಕಾರ್ಯಕ್ರಮ 4-5 ದಿವಸ ಗಟ್ಟಲೆ ಅನ್ನ ಸಂತರ್ಪಣಾ ಕಾರ್ಯಕ್ರಮ ಮಾಡ್ತಾನ. ಕೊನೆಗೆ ಎಲ್ಲ ಮುಗಿಸ್ಕೊಂಡು ಕಾರ್ಯಕ್ರಮ ಮುಗಿದ ನಂತರ ಮತ್ತು ಅವನು ವಿಶ್ರಾಂತಿ ತನ್ನ ಅರಮನೆಯೊಳಗೆ ಮತ್ತೆ 4-5 ದಿವಸ ತನ್ನ ಕೆಲಸದೊಳಗೆ ತೊಡಗ್ತಾನೆ. ಅವಾಗ ಮತ್ತೊಂದು ದಿವಸ ವಿಶ್ರಾಂತಿ ಮಾಡ್ತಾ ಇದ್ದಾಗ ನಿವಾಂತ ನಿದ್ದೆ ಮಾಡ್ಕೊಂಡಿರ್ತಾನ. ಮತ್ತೆ ಪರಮಾತ್ಮ ಬರ್ತಾನ. ಪರಮಾತ್ಮ ಬಂದ ಕೂಡಲೇ ಕೇಳ್ತಾನ, ಪರಮಾತ್ಮ ದೇವಾಲಯ ಹೆಂಗೈತಿ, ಮೂರ್ತಿ ಹೆಂಗೈತಿ, ಕಾರ್ಯಕ್ರಮ ಹೆಂಗಾಯ್ತು ಕೇಳ್ತಾನ. ಅವಾಗ ಪರಮಾತ್ಮ ಹೇಳ್ತಾನೆ, ಯಾವ ಮಂದಿರ, ಎಲ್ಲಿ ಮೂರ್ತಿ, ಯಾವ ದೇವಾಲಯ ಅಂತ ಅವನು ಪರಮಾತ್ಮ ಹೊಳ್ಳಿ ಅವನ ರಾಜನಿಗೆ ನೀವು ನೋಡೇ ಇಲ್ಲ ಕೇಳ್ತಾನ. ನಿಮ್ಮ ಸಲುವಾಗಿ ನೀವು ದರ್ಶನ ನಮಗೆ ಕೊಟ್ಟಿದ್ರ ಸಲುವಾಗಿ ಭವ್ಯವಾದಂಥ ಮಂದಿರ ಕಟ್ಟಿದ್ವಿ, ಮೂರ್ತಿ ನಿಮ್ಮ ಪ್ರತಿರೂಪನ ಮೂರ್ತಿ ಮಾಡಿದ್ವಿ. ನೀವು ನೋಡೇ ಇಲ್ಲ ಅನ್ನೋದು ನಾವು ಹೇಳಿದ ನನಗೆ ನಿನ್ನ ಮೂರ್ತಿ, ನಿನ್ನ ಗರ್ಭಗುಡಿ, ಆ ದೇವಾಲಯ ನೋಡೋಕೆ ನನಗೇನೆ ಸೌಡ ಇದ್ದತ್ತ ಪರಮಾತ್ಮ. ಮಂದಿ ಇರೋದಿಲ್ಲ, ನನ್ನ ವಾಸಸ್ಥಾನ ಯಾವುದು ಒಂದು ಕೂಡಲೇ ಅವ್ರು ಹೇಳ್ತಾನ, ನನ್ನ ವಾಸಸ್ಥಾನ ಹೇಳ್ತಾರಲ್ಲ, ಸ್ಮರಣ ದೇವಾಚೆ ಕರಾವಿ ಅಖಂಡ ನಾಮ ಜಪತ ಜಾವಿ ನಾಮಸ್ಮರಣ ಪಾವೇ ಸಮಾಧಾನ. ದಿನಾಲು ನನ್ನ ಸ್ಮರಣೆಯನ್ನು ಯಾರು ಮಾಡ್ತಾರಲ್ಲ ಅವರ ಅಂತರಂಗದೊಳಗೆ ನನ್ನ ವಾಸಸ್ಥಾನ. ಅವ್ನು ಯಾವ ಗುಡಿ ಗುಂಡಾರಗಳು ಬೇಕಾಗಿಲ್ಲ ಅಂತ ಹೇಳಿಲ್ಲ ಮರವರು. 108 ದೇವರ 108 ಅಲ್ಲಿ ಬೇಡ್ಕೊಳ್ಳಿ, ಇಲ್ಲಿ ಬೇಡ್ಕೊಳ್ಳಿ, ಏನು ಬೇಡ್ಕೊಳ್ಳಿ ನಿಂಪಾದ ದೇವ ಆಹಿ ಅಂತರಿ ಭೇಟಿ ನಾಹಿ ಜನ್ಮಾವಳಿ. ದೇವ್ರು ನಿನ್ನ ಅಂತರಂಗದೊಳಗೆ ಅದಾನ, ನೀ ನೋಡಿಲ್ಲ. ನಮ್ಮಲ್ಲಿ ನಮ್ಮದು ಏನಾಗಿತ್ತು, ದೇವ್ರು ಅಂತರಿ ಬಾಹಿರಿ. ಹೊರಗೆ ನಾವು ಏನು ಅಲ್ಲಿ ನೋಡ್ಕೋತೀವಿ, ಇಲ್ಲಿ ನೋಡ್ಕೋತೀವಿ, ಅದನ್ನು ಮಾಡ್ತೀವಿ, ಇದು ಮಾಡಿ ಏನೇನೇನೋ ನಮ್ಮ ಚಟುವಟಿಕೆಗಳು ನಡೀತಿರ್ತಾವೆ. ಆದ್ರೆ ಸಹಿತ ಕೂತು ಧ್ಯಾನ ಮಾಡಿದ್ರೆ ಅಲ್ಲೇ ಪರಿಹಾರ ಆಕೈತೆ ಅನ್ನೋದು ಮಾಡೋದು ಹೇಳಿಲ್ಲ. ಅನ್ಕ ಮಾಡೋದು ಗುರುವಿನ ಪರೀಕ್ಷೆಗೆ ಬಂದು ಎತ್ತು ಬಿಡ್ತಾರೆ.
ಆಕಳ ಸತ್ತು ಬಾಬಾಸಾಹೇಬ್ ಮಹಾರಾಜ್ ಭಕ್ತಿ ಮಾಡ್ತಿದ್ದ, ಶಿಷ್ಯತ್ವ ವಹಿಸಿದ್ದ. ಏನೇನೋ ಸ್ವಲ್ಪ ಹೇಳ್ತಾರಲ್ಲ, ಅಲ್ಪ ತೃಪ್ತಿ ತರ್ತಾರ, ಏನೇನೋ ಸ್ವಲ್ಪ ಆದ ಸಿಗ್ಬೇಕಿರ್ತೈತೆ, ಅಲ್ಲಿ ತಿರುಗಾಡ್ಕೊತ ಗುರುವಿನ ಮಾಡ್ಕೊಂಡು ಗುರುವಿನ ನಂಬಿ ಧ್ಯಾನ ಮಾಡಿದ್ರೆ ಎಲ್ಲಾನು ಬಸವಣ್ಣವ್ರನ್ನು ಹೇಳಿದ ಅದನ್ನ ಹೊರಡು ಕೊನೋದಯ್ಯ. ಬಾಬಾಸಾಹೇಬ್ ಮಹಾರಾಜ್ ನಂಬಿ ಆಕಳ ಇದ್ದಿದ್ದೇನು ಸುಳ್ಳನ್ನು ಬೆನ್ನ ಮ್ಯಾಕೆ ನೀನು ಒಲಿದರೆ ಕೊರಡು ಕೊನೋದಯ್ಯ, ನೀನು ಒಲಿದರೆ ಬರಡು ಏನೋದಯ್ಯ, ನೀನು ಒಲಿದರೆ ವಿಷವು ಅಮೃತ ಹೋದಯ್ಯ. ಅಂದ್ರೆ ಅವ ಪರಮಾತ್ಮ ಕರೆದರೆ ಓಯನ್ನು ಶಿವನು. ನೀವು ಅಷ್ಟೊಂದು ನಿಷ್ಠೆಯಿಂದ ಕರೆದ್ರೆ ನಾವು ನಮ್ಮನ್ನು ಹೊಳ್ಳಿ ನೋಡಾಕಿಲ್ಲ. ಹಂಗೆ ಈ ಸಂಪ್ರದಾಯದಲ್ಲಿ ವಿಶೇಷವಾಗಿ ಯಾಕಂದ್ರೆ ಗಿರಿಮಲ್ಲೇಶ್ವರ ಮಹಾರಾಜರ ಶಿಷ್ಯ ಪರಂಪರೆ ಎಲ್ಲರೂ ಅವ್ರು ಹೆಂಗೆ ಬಂದು ಯಾವ ಕುಟುಂಬ ಧ್ಯಾನ ಮಾಡೋರು ಅವರು. ನಿನಕ್ಕಿಂತ ನಾ ಏನಕ್ಕಮ್ಮ, ನನಗಿಂತ ನೀ ಏನಕ್ಕಮ್ಮ. ನಾವು ಎದ್ರ ಸಲುವಾಗಿ ಯಾವ ಮಾಡ್ತೀವಿ, ನಿನಗಿಂತ ನಾ ಹೆಚ್ಚು ಗಳಿಸ್ಬೇಕು, ನನಗಿಂತ ನೀನು ಮತ್ತವ್ರ ಗೋಣ ಮುರಿದು ಗಳಿಸೋದು, ಅವನಕ್ಕಿಂತ ಹೆಚ್ಚು ಮತ್ತವ್ರ ಗೋಣ ಅವರು ಗಳಿಸ್ಯಾರೋ ನಾವು ಧನ ಗಳಿಸಬೇಕಂತ ಅದು ಈ ನರರಿಗೆ ಕಾಣಿಸದಂತ ಅದು. ಅವರಿಗೆಲ್ಲ ಹರಿಹರ ಬ್ರಹ್ಮಾದಿಗಳು ಹೌದು ಹೌದು ಹೌದು. ನಾವು ಗಳಿಸೋದು ಈ ಕಾಲ್ಪನಿಕ ಅಂದ್ರೆ ಹೊರಗೆ ಕಣ್ಣಿ ಕಾಣುವಂಥ ವಸ್ತುವನ್ನು ಗಳಿಸಿ 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 ಕೊನೆಗೆ ಅದ್ಯಾವುದೋ ನಮಗೆ ಸಂಬಂಧ ಇಲ್ದಂಗೆ ಅದನ್ನು ಬಿಟ್ಟು ಹೋಗಿಬಿಡುವಂಥ. ಹಂಗೆ ಇದೊಂದು ಆಧ್ಯಾತ್ಮಿಕ ಚಿಂತನೆ ಇಷ್ಟೆಲ್ಲ ಒತ್ತು ಕೊಟ್ಟು ಇಷ್ಟೊಂದು ಇಳಿ ವಯಸ್ಸಿನಲ್ಲಿ ಅವರೆಲ್ಲ ಹನುಮಂತ ಮಹಾರಾಜರಾಗಲಿ, ಮಹಾದೇವ ಮಹಾರಾಜರಾಗಲಿ ಇವಾಗ ಉಪದ್ರ ಮಾಡಿ 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 ಇದೊಂದು ಮಂದಿರ ಕಟ್ಸೋದು, ಆ ಪರಮಾತ್ಮನ ಮೂರ್ತಿ ಪ್ರತಿಷ್ಠಾಪನೆ ಮಾಡೋದು. ಅವ್ರಿಗೆ ಏನು ಕೊಡಬೇಕು, ಅವ್ರದ್ದಾರು ಏನಗಡೆ ಐತಿ. ಕಸ ಹೊಡೆಯವ್ರು ಯಾರು ನಾನಾ ಮುಂಜಾನೆ ಕಸ ಹೊಡಿತ ಅಂತ ಹೇಳಿಲ್ಲ, ಅವರು ಯಾರು ಹೋಗಾಗಿಲ್ಲ ಅಲ್ಲಿ. ಸುಮ್ಮ ಜಯ ದೂರ ನಿಂತು ಜಯ ಎಂದು ವಾರ ಹೋಗ್ಬಿಡೋದು ಮಂದಿಗರೆ ಯಾರು ಆಸಕ್ತಿಯಿಂದ ಪರಮಾರ್ಥದೊಳಗೆ ಬಿಡಂಗಿಲ್ಲ. ಅದ್ರ ಸಲುವಾಗಿ ಇವೆಲ್ಲ ಹೊರಗಿನ ನೋಡು. ನಮ್ಮ ಪ್ರಪಂಚದೊಳಗೆ ಏನು ಹಿಡಿಬೇಕು ಏನು ಬಿಡಬೇಕು ಈ ಅಧ್ಯಾತ್ಮದಲ್ಲಿ ಇದ್ರೊಳಗೆ ನಾವು ಬರ್ತೀವತ್ತಂದ್ರೆ ನಮ್ಮ ಮನೆಯೊಳಗೆ ನಮಗೆ ಗೊತ್ತಿಲ್ಲಾರ್ದಂಗೆ ಎಲ್ಲನೂ ಬೆಳವಣಿಗೆ ಆಕತಿ, ಬದಲಾವಣೆ ಆಕೈತಿ. ನಮಗೆಲ್ಲ ಬೇಕಾಗಿರೋದಲ್ಲ ಪ್ರಪಂಚದೊಳಗೆ ಬದಲಾವಣೆ. ನಮ್ಮ ಮಕ್ಕಳು ಶಿಕ್ಷಣ ಸರಿಯಾಗಿ ಆಗಬೇಕು, ನಮ್ಮ ಮನೆಯೊಳಗಿದ್ದಂಥ ವ್ಯಸನಗಳಿಂದ ಮುಕ್ತ ಆಗಬೇಕು. ನಾವು ದಿನನಿತ್ಯ ನೀವು ಧ್ಯಾನ ಉಪಾಸನೆ ಮಾಡಿದ್ರೆ ಅದ್ಯಾಕೆ ಆಕೈತಿ. ಹಂಗೆ ಅವ್ರ ಮಹಾದೇವ ಮಹಾರಾಜರ ಪ್ರಯತ್ನ, ಅವ್ರು ಹನುಮಂತ ಮಹಾರಾಜರು ಮಹಾದೇವ ಮಹಾರಾಜರಿಲ್ಲ ಆಶ್ರಮ ಮುಗಿಯವರಿಗೆ ಮಹಾದೇವ ಮಹಾರಾಜರಂತೂ ಅವ್ರು ನಿದ್ರೆ ಮಾಡ್ಬಿಟ್ಟಿರಲಿ, ನಮ್ಮ ಕೆಲಸ ಮಾಡೋರು. ಅವ್ರ ಅಕ್ಕನೂ ಇಲ್ಲಿ ತಂದು ಹಾಕಿರು ಏನೇನೋ ಮಾಡಿ ಅವರೆಲ್ಲ ಅವ್ರನ್ನ ಧುಮುಕಿಸಿಬಿಟ್ರೆ ಅದ್ರೊಳಗೆ ನನ್ನ ಕೈ ಹೇಳಲ್ಲ ಅವ್ರ ಮೊಸರು ನಂಗೆ. ಹಂಗೆ ಅವ್ರ ಮುಂದೆ ನಿಂತು ಹಿಂಗೆ ಮಾಡೋಣ್ರಿ ಅನ್ನೋದ್ರಾಗ ಹಿಂದೆ ಕೂತು ಕೈ ಹೆಚ್ಚಿಬಿಟ್ರು ತಾನಾಗಿಲ್ಲ ಅದ್ರಾಗ ಧುಮುಕಿದ ಮನುಷ್ಯ. ಅದು ಒಮ್ಮೆ ಅದನ್ನು ಹಿಡಿತಂದ್ರೆ ಬಿಡ್ಲಾಕ ಬರೋದು ಮುಗಿಯುವವರೆಗೆ ಬಿಡ ಅದೊಂದು ಶಪಥ ತಾರ. ಹಂಗೆ ಎಲ್ಲರೂ ಕೂಡ್ಕೊಂಡು ನೀವೆಲ್ಲ ಈ ಗ್ರಾಮದೊಳಗೆ ನಾವೆಲ್ಲ ಭಾಳ ಸಣ್ಣವ್ರದಾಗ ಗುಲಾಬ್ ಮಾಸ್ತರ್ ಶಿವಲಿಂಗಪ್ಪ ಮಹಾರಾಜರದಾಗ ಬರ್ತಿದ್ವಿ ಸಪ್ತಾಕಿಲ್ಲ ನಾನಾಜಿ ಬರ್ತಿದ್ದೆ ಸ್ವಲ್ಪ ಕೆಲಸ. ಇವತ್ತೇನಪ್ಪ ಅಂತಂದ್ರೆ ಒಬ್ಬರು ಸುಮ್ಮನೆ ನಿಮಿತ್ತ ಮಾತಾಡ್ತಾರಲ್ಲ ಅವ್ರು ಮಹಾದೇವ ಮಹಾರಾಜಕ್ಕೆ ಚೇತನ ಕೊಟ್ಟರು, ಅವ್ರಿಗೆಲ್ಲ ಮಾಡಬೇಕು. ಅವ್ರಿಗೇನು ಕಾರ್ಯಕ್ರಮಕ್ಕೆ ಪ್ರವಚನ ಮಾಡಕ್ಕೆ ಕರೆಸ್ಯಾರ ಅವ್ರು. ಇದು ಎಲ್ಲ ಅವ್ರಿಗೆ ಎದಕ್ಕೆ ಬೇಕಾಗಿರೋದು. ಇದು ಆಶ್ರಮ ಸುಧಾರಣೆ ಆಗ್ಬೇಕು, ಆಶ್ರಮ ಹೊಸ ಆಗ್ಬೇಕು, ಇದೆಲ್ಲ ಪರಿವರ್ತನೆ ಆಗ್ಬೇಕು. ಕಾರ್ಯಕ್ರಮ ಮಾಡತ್ತಿದ್ದು ಇದೆಲ್ಲ ಪರಿವರ್ತನೆ ಆಗ ಪರಿವರ್ತನೆ ಜಗತ್ತಿನ ನಿಯಮ. ಹಂಗೆ ಗುರುಗಳ ನೀ ಮೆಟ್ಟಿದ ಧರೆ ಭಾವನು ಯಾಕತ್ತಾರಂದ್ರೆ ಇಲ್ಲೆಲ್ಲ ಮತ್ತೆ ಬೇರೆ ಕಾರ್ಯಕ್ರಮ ಮಾಡಿ ಮನೋರಂಜನೆ ಮಾಡಿ ಅದರಿಂದ ಕುಣಿದಾಡಿ ಮಾಡಿ ಹೋಗ್ಲಾಕೂ ಬರ್ತೈತಿ. ಮಹಾತ್ಮರು ಸಂತರು ಜ್ಞಾನಿಗಳು ಕರೆಸೋದಪ್ಪ ಅಂತಂದ್ರೆ ಆ ಜಾಗ ಪೂಜೀಕರಣ ಮಾಡೋದು ಮದುವೆ ಅದೆಲ್ಲ 4 ತಾಸು ಇಲ್ಲ ಕೂತು ಧ್ಯಾನ ಮಾಡ್ತಾರೆ. ಈಗ ನಮ್ಗೆ ಧ್ಯಾನದ ಅರಿವೇ ಇಲ್ಲ. ಅವ್ರು ಯಾಕೆ ದೇವರಾದ್ರು ನಮ್ಗೆ ಯಾಕಾದ್ರೆ ಆನಂದ ಸಿಗ್ಬೋದಪ್ಪ ಅಂತಂದ್ರೆ ಅವ್ರು ಮಾಡ್ಯಾರ, ಅವರ ಪಡ್ಕೊಂಡು ಬಂದಾರು, ಅದನ್ನು ಮಾಡ್ಯಾರ ಅಂತ ಸದ್ಗುರುನಾಥ ಸಿಕ್ಕಾನು. ನಾವು ಅದೇ ಉಪದೇಶ ದೇವ್ರು ಹೇಳ್ತೀರಿ ಮಾತು. ಆಗ ಗಿರಿಮಲ್ಲೇಶ್ವರ ಮಹಾರಾಜ ಕೊಟ್ಟ ಉಪದೇಶ ಬೇರೆ, ಈಗಿನ ಉಪದೇಶ ಬೇರೆ. ಅದೇ ಉಪದೇಶ ಅದೇ ದೇಶನ ಹಾಕಿದ್ರು ಅವ್ರು ದೇವರು. ಆದ್ರೆ ಅವ್ರು ಮಾಡ್ಯಾರ, ಅವ್ರು ದೇವರಾಗ್ಯಾರು, ನಾವು ಮಾಡಿಲ್ಲ. ನಮ್ಮ ಮನಸ್ಸು ಹೊಯ್ದಾಡ್ತಿದ್ರು. ಅದಕ್ಕೆ ಮನುಷ್ಯನ ಹೊಯ್ದಾಟವೇ ಮಹಾರೋಗ ಮನಃಶಾಂತಿ ದಿವ್ಯ ಔಷಧ ಅಂತ ಹೇಳಿ ಈ ಸಂಪ್ರದಾಯದ ಸದ್ಗುರುಗಳು ನಮ್ಮ ಗುರು ಉಪದೇಶವನ್ನು ಕೊಟ್ಟ ನನ್ನ ನಾಮಸ್ಮರಣೆಯನ್ನು ಮಾಡಕ್ಕೆ ಹಚ್ಚಿದ. ಹೀಗೆಲ್ಲ ಈ ಒಂದು ನಿಮ್ಮ ಗ್ರಾಮದ ಹಿರಿಯರು, ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಚೇರ್ಮನ್ ಮತ್ತು ಇಲ್ಲೆಲ್ಲ ಗುರುಭಕ್ತರು ಮಾಧವಾನಂದ ಪರವಜರ ಪರಮ ಶಿಷ್ಯ ಬಳಗಿದೆಲ್ಲ ಇದ್ದು ಇರೋದ್ರಿಂದ ಇದು ನಾಮಧಾರಿಕರ ಕಮ್ಮಿ ಇದ್ರು ಸಹಿತ
ಇಷ್ಟೊಂದು ಕಾರ್ಯ ಇಲ್ಲೆಲ್ಲ ಆಗ್ಬೇಕಾದ್ರ ಕಾರಣ ಇಚ್ಛಾ ಮಾತ್ರ ಹೋಗ್ತದ. ನಾವು ಇಚ್ಛಾ ಮಾಡೋದು ಪೂರೈಸ್ಕೊಳವ ಸದ್ಗುರುನಾಥ ಅಂದ್ರೆ ಅವ್ರ ಜನ್ಮದಲ್ಲಿ ಸಾರ್ಥಕತೆ ಬದುಕು ಸಾಗಿಸಿದಂಗೆ ಆತ. ಇದನ್ನು ಮಾಡ್ಯಾರಂದ್ರೆ ಬರೀ ಮಾಡಿ ಬಿಡಾಕತ್ತಲ್ಲ. ಇದು ವರ್ಷಕ್ಕೊಮ್ಮೆ ಸುಮ್ಮನೆ ಜಾತ್ರೆ ಮಾಡಿದಾಗ ಮಾಡು ಅದು ಜಾತ್ರೆ, ಇದು ಸಪ್ತ. ಜಾತ್ರೆಗಳು ಅಂದ್ರೆ ಹೋಗಿ ಮಾಡಿ ಏನಾರ ಮಾಡಿ ಮಾಡಿದ್ರೆ ಯಾವ ಪೈಪಿ ಓಡಾಡ್ತಿರುತ್ತೆ. ಆದಾಯ ಇದಕ್ಕೆ ಮಾಡಿ ಹೋಗಿ ಮಾಡಿ ಹೋಗ್ಬಿಡೋದು. ಕೆಲವೊಂದು ನೋಡ್ಬೇಕು ಜಾತ್ರೆಗಳು ಅಲ್ಲಿ ಯಾಕೆ ಹೆಚ್ಚು ಮಂದಿ ಕೊಡ್ತೈತೆ ಅಂದ್ರೆ ಎಲ್ಲ ಥರ ಇರ್ತೈತೆ. ಇಲ್ಲಿ ಯಾರಲ್ಲಿ ಸಾತ್ವಿಕತೆ ಇರ್ತೈತಿ, ಯಾರು ಗುರುಭಕ್ತರು ಅನ್ಸ್ಕೊಂಡಿರ್ತಾರ, ಯಾರು ಗುರುವಿನ ಮೇಲೆ ವಿಶ್ವಾಸ ಇಟ್ಟಿರ್ತಾರ, ಯಾರು ಈ ಸಂಪ್ರದಾಯದಲ್ಲಿ ಇಂಥ ಮಹತ್ವ ತಿಳ್ಕೊಂಡಿರ್ತಾರೆ ಅವರಟ್ಟ ಇಲ್ಲಿ ಕೂಡ್ತಾರ. ಜಾತ್ರೆಯಾಗ ಎಲ್ಲನೂ ಇರ್ತೈತಿ. ಇಲ್ಲಿ ಕೆಲವೊಂದು ಕಡೆ ನೋಡ್ಬೇಕು ಜಾತ್ರೆಯಾಗ ಈ ಕಡೆ ಜಾತ್ರೆ ನಡೆದಿರ್ತೈತೆ, ಬಡದಾಟ ನಡೆದಿರ್ತೈತಿ. ಹೌದು, ಬಿದ್ದು ಒದ್ದಾಡ್ತಿರ್ತಾನೋ ಯೋಧ ನಿಂತಿರ್ತಾನ, ರಾಡ್ಯಾಗಿರ್ತಾನ. ಜಾತ್ರೆನ ಜಾತ್ರೆ ಅಂಥದ್ದೇನಿಲ್ಲ. ಯಾಕಂದ್ರೆ ಇದು ಪರಿಶುದ್ಧತೆ. ಕಾಯ ವಾಚ ಮನಸ್ಸ ಪರಿಶುದ್ಧವಾಗಿ ನಾವು ಬದುಕಿದೀವತ್ತಂದ್ರೆ ನಮಗೆ ಪರಮಾತ್ಮ ಎಲ್ಲ ಮಾರ್ಗವನ್ನು ಸರಳ ಮಾಡಿಕೊಡ್ತಾನೆ. ಕಾಯ ಶರೀರದಿಂದ ಪರಿಶುದ್ಧತೆ, ಶಬ್ದದಿಂದ ಪರಿಶುದ್ಧತೆ, ಮನಸ್ಸಿನಿಂದ ಸಹಿತ ನಮ್ಮ ಪರಿಶುದ್ಧ. ಯಾಕಂದ್ರೆ ನಮ್ಮ ಮನಸ್ಸಿನೊಳಗೆ ಹೊಯ್ದಾಟಗಳು ಇರಬಾರ್ದು, ಹೊರಗೊಂದು ಒಂದು ಮಾತಾಡೋದು ಇರಬಾರ್ದು. ಹಂಗೆ ಅದಕ್ಕೆ ದಾಸಪದಗಳ ಅಂತರಿಕ ಬಾಹಿರಿಕ ಐಜಿಜಾಚ ವಿವೇಕ್ ಪರಲೋಕಜ ಸಾರ್ಥಕ ಕೈ. ನೀ ಹೆಂಗಪ್ಪ ಮುಂದೆ ದೇವರಾಗ ಅಂದಾರ ಅವರು ಅಂದಾಸ್ ಮಾಡೋದು. ಅಂತರಂಗದಾಗ ಬೇರೆ, ಹೊರ ಬಹಿರಂಗದಾಗ ಒಂದು ಹೇಳೋದು ಬೇರೆನ. ಅದನ್ನ ನೀ ಇಂತಾಗಲ್ಲ ಮಾಡ್ರ ನೀ ಹಂಗ ಅಂತರಿಕ ಬಾಹಿರಿಕ ಐಸಿ ಜಯಾಚ ನೀ ಯಾವಾಗ ಆತ್ಮಜ್ಞಾನಿ ಆಗವ ಅಂತಂದ್ರೆ ಹಂಗೆ ಇದು ಯಾವುದೋ ಅಸಾಧ್ಯವಿಲ್ಲ. ಇವರ ಇಂಥವ್ರ ಮಾಡ್ಬೇಕತ್ತಿಲ್ಲ, ಯಾರಿಗೇನು ಬರೆದು ಕೊಟ್ಟಿಲ್ಲ. ಯಾರು ಕೊಟ್ಟು ಧ್ಯಾನ ಮಾಡ್ತೀರಿ ದೇವತ್ವವನ್ನು ಪ್ರಾಪ್ತ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತೀರಿ. ನಿಮ್ಮ ಅಂತರಂಗದಾಗ ಪರಮಾತ್ಮ ನೆಲೆ ಐತಂದರು. ಆದ್ದರಿಂದ ಇಲ್ಲೆಲ್ಲ ಸಮಯದ ಅಭಾವ, ಇಲ್ಲೆಲ್ಲ ಹುಬ್ಬಳ್ಳಿಯಿಂದ ದಿಂಡಿ ಪಲ್ಲಕ್ಕಿ ಉತ್ಸವ ಅವರೆಲ್ಲ ಇಲ್ಲಿ ಪ್ರಸಾದ ಮಾಡ್ಕೊಂಡು ಮತ್ತೆ ಮಹಾನೇಂಪರ್ಕ ವಸ್ತಿ ಹೋಗೋರು ನಡ್ಕೊತ ಹೋಗ್ಬೇಕವ್ರೆಲ್ಲ. ಪಲ್ಲಕ್ಕಿ, ನಂದಿಕೋಲ, ವೀಣಾ ಹಿಂಗೆಲ್ಲ ಇರೋದು. ಸಮಯ ಮೊದಲ ಕಾರ್ಯಕ್ರಮನ ಪ್ರಾರಂಭ ಮಾಡೋದನ್ನ 11 ಆಗೈತಿ. ಅವೆಲ್ಲ ಈ ಕಾರ್ಯಕ್ರಮ ಯಾಕಂದ್ರೆ ಇಲ್ಲೆಲ್ಲ ಹನುಮಂತ ಮಹಾರಾಜರು, ಮಹಾದೇವ್ ಮಹಾರಾಜರು, ಇನ್ನೂ ಅನೇಕ ಗ್ರಾಮದಲ್ಲಿ ಸಿದ್ದೇಶ್ವರ ಸ್ವಾಮಿಗಳು ಅವರು ಬಹಳ ಸುಂದರವಾಗಿ ಮಾತಾಡಿದ್ರು. ಯಾಕಂತಂದ್ರೆ ಶಬ್ದ ನಮ್ಮ ಮನ ಮುಟ್ಟಬೇಕು. ಶಬ್ದ ಬರೀ ಏನೇನೋ ಆಗಿ ನಾವು ಕೇಳಿದ ಕೂಡ ಅಲ್ಲೇ ಬಿಟ್ಟು ಮಾರ್ತ ಹೋಗುವಂಥ ಶಬ್ದಗಳು ನಮ್ಮಲ್ಲಿ ಇರಬಾರದು. ಜೀವನದಲ್ಲಿ ಸಾರ್ಥಕತೆ ಬದುಕು ಹೇಳ್ತಾರಲ್ಲ. ಇದು ಇವತ್ತಿನ ದಾಸೋಹನಾಳ ಐತಿ. ಸ್ಮರಣ ದೇವಾಚಿ ಖರಾವಿ ಅಖಂಡ ನಾಮ ಜಪತ ಜಾವಿ ನಾಮಸ್ಮರಣ ಪಾವೇ ಸಮಾಧಾನ. ದೇವರ ಸ್ಮರಣೆ ಮಾಡ್ತಾ ಮಾಡ್ತಾ ನಾವು ಬದುಕಿದಪ್ಪ ಅಂತಂದ್ರೆ ನಮ್ಮ ಜನ್ಮ ಸಾರ್ಥಕ. ಇದನ್ನೆಲ್ಲ ನಾವೆಲ್ಲ ಹುಡುಗಾಟಿಗೆ ರೂಪ ತಿಳ್ಕೊಂಡ್ಬಿಟ್ಟಿವಿ. ಬರ್ತೀವಿ, ಕುಂಡಿರ್ತೀವಿ, ಪುರಾಣ ಕೇಳ್ತೀವಿ, ಏನೋ ಸ್ವಲ್ಪ ನಮ್ಮ ಮಂದಿ ಕೂಡ ಭಜನೆ ಇರ್ತೀವಿ. ಮತ್ತು ಇಲ್ಲಿ ಹಿಂಗಿರ್ತೀವಿ, ಮತ್ತು ಅಲ್ಲಿ ಒಣ ಬೇರೆನೇ ಆಗಿಬಿಡ್ತೀವಿ. ಮತ್ತು ಮನಸ್ಸು ಬದಲಾವಣೆ ಆಗತ್ತೆ. ನಾಳೆ ಹೋದ್ರ ಅದಕ್ಕೆ ನೀವೆಲ್ಲ ಆಶ್ರಮ ಕಟ್ಟಿದಂಥ ಒಂದು ಕೂತು ಒಂದು 5-10 ನಿಮಿಷ ಧ್ಯಾನ ಮಾಡಿ ನೀವು ಅಟ್ಟ ಮುಕ್ತರಾಗೋದಲ್ಲ, ಅವ್ರನ್ನ ಸಹಿತ ನೀವು ಮುಕ್ತ ಮಾಡಿದಂಥ ಭಾಗ್ಯ ನಿಮ್ಮಲ್ಲಿ. ನೀವು ಗಂಟೆ ನಾಗಾರಿ ಜಾಂಗ್ರಿ ಬಾರಿಸ್ಬೇಕಿತ್ತಪ್ಪ ಅನ್ನೋದು ಇಲ್ಲಿ ಏನೋ ಒಂದು ಐತಿ, ಇಲ್ಲೊಂದು ಶಕ್ತಿ ಐತಿ. ಅದು ನಮಸ್ಕಾರ ಮಾಡಿ ಅವ ಏನು ಬೇಡ್ಕೊಂಡು ಅವಾಗ ಅದು ಫಲಿಸ್ತಂದ್ರೆ ಅದ್ರ ಪುಣ್ಯದ ಪ್ರತಿಫಲ ನೀವು ನೋಡೋದಾಗಿರ್ಬೇಕು. ಅದರಿಂದ ನೀವೆಲ್ಲ ಈ ಒಂದು ಮಠ, ಈ ಒಂದು ಆಶ್ರಮ ದಿನನಿತ್ಯ ಸ್ವಲ್ಪ ಯಾಕತ್ತಕ್ಕೆ ಒಂದು ಧೂಪ ಹಾಕಿ ಹೆಚ್ಚಿದವನು ದೇವ ತುಜಾ ಜೊತೆಗೆ ನಿಮ್ಮ ಅಂಶ ಉದ್ಧಾರ ಆಗೋದು ಅಷ್ಟೇ ಅಲ್ಲ. ಎಷ್ಟೋ ಮಂದಿ ಆಧಿಕಾರ ಸಹಿತ ನೀವು ಜಯ ಜಯಕಾರ ಹಾಕೋದನ್ನು ಕೇಳಿ ಹೇಳ್ತಿರೋರು. ಜೋಳ ಜಯ ಜಯಕಾರ ಹಾಕಿರ ಜಯ ಜಯಕಾರ ಎಲ್ಲಿವರೆಗೆ ಕೇಳ್ತತ್ಲೆ, ಕಿವಿಗೆ ಬೀಳ್ತತ್ಲೆ. ಅಲ್ಲಿ ಅಷ್ಟೆಲ್ಲ ಮಂದಿನ ಉದ್ಧಾರ ಮಾಡುವಂಥ ಶಕ್ತಿ ಈ ಒಂದು ಧ್ಯಾನದೊಳಗೈತಿ, ಸಂಪ್ರದಾಯದೊಳಗೈತಿ. ಗುರುಗಳು ಹೇಳಿರುತ್ತೆ ಎಲ್ಲ ಈ ಒಂದು ಸಂಪ್ರದಾಯ ಗುರು ಪರಂಪರೆ ಬೆರೆತಂಥ ಜೀವಿಗಳು ದಿನನಿತ್ಯ ಈ ಸಾಧನೆ ಮಾರ್ಗದಲ್ಲಿ ತೊಡಗಿ ನೀವೆಲ್ಲರೂ ಮುಕ್ತರಾಗಬೇಕು. ಇನ್ನೊಂದು ಸ್ವಲ್ಪ ಸಮಯ ಸಮಾಧಾನದಿಂದ ದಾಸೋಹ ಹೋಗ್ತಾರ, ಆರತಿ ಆಗೈತಿ, ಹೂವಿನ ಸಮರ್ಪಣೆ ಆಗೈತಿ, ಹೂ ಬೀಳ್ತಾವ. ಆಮೇಲೆ ಎಲ್ಲ ಪ್ರಸಾದ ವ್ಯವಸ್ಥೆ ಇಲ್ಲೆಲ್ಲ ಸದ್ಭಕ್ತರಾಗಿದ್ದಾಗೆಲ್ಲ ಪ್ರಸಾದ ವ್ಯವಸ್ಥೆ ಮಾಡ್ಯಾರ. ಅಲ್ಲಿವರೆಗೆ ಎಲ್ಲ ಮುಗಿಯವರೆಗೆ ಇನ್ನೊಂದು ಸ್ವಲ್ಪ ಶಾಂತ ಸ್ಥಿತಿಯಿಂದ ಈ ಕಾರ್ಯಕ್ರಮವನ್ನು ಆಲಿಸಿ ಎಲ್ಲರೂ ಮುಕ್ತರಾಗಬೇಕಂತ ಬೇಡಿಕೊಂಡು 2 ಮಾತು ಮುಗಿಸ್ತೀನಿ.